ಹರಟೆ ಬಿಟ್ಟು ಬೇರೆ ಕೆಲಸವಿಲ್ಲ. ಒಪ್ಪಿಕೊಂಡವರು ದಡ್ಡರಲ್ಲ. ಅಪ್ಪ ಅಮ್ಮ ನಂಗೆ ಯಾರು ಇಲ್ಲ, ಇಲ್ಲಿ ನಂಗೆ ನೀವೇ ಎಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಬಂದ ಕಣಪ್ಪ ಇವನು ನಮ್ಮ ತಲೆ ಜಿಲ್ಲೆಗೆ. ನಡೀರಮ್ಮ ಎಸ್ಕೆ ಬಾಗನ. ವಾಟ್ ಇಸ್ ದಿಸ್ ಕಾಂತ, ವಾಟ್ ಇಸ್ ದಿಸ್? ಯುನೋ ಕಾಂತ, ನಮ್ಮ ಹೂವು ಮಾರೋ ಅಜ್ಜಿ ಹೇಳ್ತಾ ಇದ್ದ ಹಟ್ಟಿ ಹಬ್ಬ ನಾಳೆನೆ ಬಂತಲ್ಲ ಕಾಂತ, ನಾಳೆನೆ ಬಂದ್ಬಿಡ್ತಾವ್. ಏನೋ ಅರ್ಥವಾಗ್ಲಿಲ್ವಾ? ನಿನಗೆಲ್ಲ ಅರ್ಥವಾಗ್ಬೇಕು ಹೇಳೋ. ನಮ್ಮ ಹಳ್ಳಿ ಭಾಷೆ ಬೆಂಗಳೂರಲ್ಲಿ ಪಿಜ್ಜಾ ಬರ್ಗರ್ ಅದು ಇದು ಹಾಳು ಮುಳು ತಿಂದು ಬೆಳೆದಾಳು ನೀನು. ದೀಪಾವಳಿ ಹಬ್ಬಕ್ಕೇನೆ ನಮ್ಮ ಪಾರು ಅಜ್ಜಿ ದೀಪಾವಳಿ ಹಬ್ಬ ಅಂತ ಕರಿತಾ ಇದ್ದದ್ದು. ಎನಿವೇ, ದೀಪಾವಳಿ ಹಬ್ಬದ ಬಗ್ಗೆ ನಾನು ನಿನಗೆ ನಾಳೆನೆ ಡೀಟೇಲ್ಸ್ ಹೇಳ್ತೀನಿ. ಸದ್ಯಕ್ಕೆ ಈ ಮ್ಯಾಟ್ರ್ ಬಿಟ್ಟು ಹಾಕೋ ಈ ಕಡೆ ಸೈಡಲ್ಲಿ. ಇವಾಗ ಬಾ, ನಮ್ಮ ಸ್ಟೇಟಲ್ಲಿ ಇರೋ ಒಂದಷ್ಟು ತರಲೆ ಮ್ಯಾಟರ್ಸ್ನ ಹೇಳ್ತೀನಿ, ಕೇಳೋ ನೀನು, ಖುಷಿ ಪಡೋ. ಏನಿದು ನಾನ್ಸೆನ್ಸ್ ಕೆಲಸ ಅಡಿಯಾರ್? ಇಷ್ಟಪಟ್ಟು ಪ್ರಾಂಪ್ಟ್ ಆಗಿ ಓದ್ಕೊಂಡು ವೈದ್ಯರಾಗಿ ಜನರ ಪ್ರಾಣ ಕಾಪಾಡೋದು ಬಿಟ್ಟು ಕಾಪಿ ಹೊಡೆದು ವಾಮ ಮಾರ್ಗದಲ್ಲಿ ಕೈಯಲ್ಲಿ ಸ್ಟೆಥೋಸ್ಕೋಪ್ ಹಿಡ್ಕೊಂಡು ಜನರ ಪ್ರಾಣ ತೆಗಿತೀವಿ ಅಂತಾರಲ್ಲ, ಈ ಬಳ್ಳಾರಿ ವಿಮ್ಸ್ ನಾನ್ಸೆನ್ಸ್ ಅಂಡ್ ಹಾಲಿ ಬಾವಿ ಡಾಕ್ಟರ್ಸ್ ಏನ್ ಮಾಡ್ಬೇಕು ಇವ್ರಿಗೆ? ಇಂಥವ್ರಿಂದಲೇ ಕಾಂತ ನಮ್ಮ ಆರೋಗ್ಯ ಕಾಪಾಡಿ ಅಂತ ಹೋದ ನಮ್ಮ ಪೀಪಲ್ ಜೇಬ್ನಲ್ಲಿನ ದುಡ್ಡು ಕಳ್ಕೊಂಡು ಮತ್ತಷ್ಟು ಮೈ ಕೈಗೆ ರೋಗ ಅಂಟಿಸ್ಕೊಂಡು ಬರ್ತಾ ಇದ್ದಾರೆ ನೋಡಲೇ. ವೈದ್ಯರು ಪ್ರಾಣ ಉಳಿಸೋ ಗಾಡ್ ಥರ ಅಂತ ಕರೀತಾರೆ. ಆದ್ರೆ ಟುಡೇ ಹೀಗೆ ಕಾಪಿ ಹೊಡೆದು ಲಕ್ಷಗಟ್ಟಲೆ ದುಡ್ಡು ಸುರಿದು ಡಾಕ್ಟರ್ ಆಗಿ ಬಡವರ ದುಡ್ಡು ಸುಲಿಯೋಕೆ ಬರ್ತಾ ಇರೋರಿಗೆ ನಾವು ಗಾಡ್ ಅನ್ಬೇಕಾ ಅಥವಾ ಡಾಗ್ ಅನ್ಬೇಕಾ ಅಥವಾ ಭೂತಗಳು ಅನ್ಬೇಕಾ? ಒಂದು ಅರ್ಥ ಆಗ್ತಿಲ್ಲ ನನಗೆ. ತಲೆ ಕೆಟ್ಟ ಗೊಬ್ಬರ ಹೋಗ್ಬಿಟ್ಟಿದೆ, ಏನಾಗ್ಬಿಟ್ಟಿದೆ ನನಗೆ. ಇದು ಹಾಳಾಗಿ ಹೋಗ್ಲಿ. ಇಲ್ಲಿ ಮತ್ತೊಬ್ಬ ಮೆಡಿಕಲ್ ಸ್ಟುಪಿಡ್ ಸ್ಟೂಡೆಂಟ್ ಇದ್ದಾನೆ ನೋಡಿಲ್ಲಿ ನೆಟ್ಗೆ ಓದಿ ಡಾಕ್ಟರ್ ಆಗೋ ಜೋಕುಮಾರ ಅಂತ ಹೇಳಿದ್ರೆ ಕಂಡವರ ಹೆಣ್ಮಕ್ಳಿಗೆ ಮೆಸೇಜ್ ಮಾಡ್ತೀನಿ, ಅವ್ರ ಹತ್ರ ಪೊರ್ಕೆ ಸೇವೆ ಮಾಡಿಸ್ಕೊಳ್ತೀನಿ ಅಂತಾನಲ್ಲ ಈ ನಾನ್ಸೆನ್ಸ್ ಫೆಲೋ. ಇವನ ತಲೆನಲ್ಲಿ ಏನಾದ್ರೂ ಬುದ್ಧಿ ಇದೆಯಾ ಇಲ್ಲ ಕತ್ತೆ ಲದ್ದಿ ಇದೆಯಾ ಯಾವನಿಗೆ ಗೊತ್ತು? ನೋಡಲಿ, ಇಂಥ ನಾನ್ಸೆನ್ಸ್ ಕೆಲಸ ಮಾಡಕ್ ಹೋಗಿ ಕೊನೆಗೂ ಖಾಕಿಗಳ ಕೈಗೆ ತಗಲಾಕೊಂಬಿಟ್ಟ. ಮುಂದೆ ಏರೋಪ್ಲೇನ್ ಎತ್ತಿದ್ರೆ ಸರಿ ಹೋಗ್ತಾನೇನೋ, ಹಾಳಾಗಿ ಹೋಗ್ಲಿ ಬಿಡ. ಓಕೆ, ಎನಿವೇ, ಈ ಸಿಲ್ಲಿ ಮ್ಯಾಟರ್ ಬಿಟ್ಟಾಕೊಡಿ ಯಾರು ಬಿಟ್ಟಾಕೋ. ಬಾಯ್ಲಿ ನಮ್ಮ ಕೈ ಪಾರ್ಟಿ ಪ್ರೆಸಿಡೆಂಟ್ ಪರಮೇಶ್ ಅವರು ನಮ್ಮ ಅದ್ವಾನಿ ತಾತ ಬೆಂಗಳೂರಿಗೆ ಬರ್ತೀನಿ ಅಂದ ತಕ್ಷಣ ಅದೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದೇನಂತ ಕೇಳಿಸ್ಕೊಂಬಿಡೋಣ ನಡಿ. ವಾಟ್ ಬ್ರದರ್, ಫ್ಲವರ್ ಪಾರ್ಟಿ ಅಡ್ವಾಣಿಜಿ ಜನಚೇತನ ಯಾತ್ರೆ ಇಲ್ಲಿ ಬೆಂಗಳೂರಿಗೆ ಬರ್ತಾ ಇದೆ ಅಲ್ವಾ? ಸೊ ತಾವ್ ಏನ್ ಹೇಳ್ತೀರಾ? ಪ್ಲೀಸ್ ಟೆಲ್ ಮೀ. 84 ತಾಲೂಕು ಬರಗಾಲ ಪೀಡಿತ ಪ್ರದೇಶ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ 21 ಜಿಲ್ಲೆನಲ್ಲಿ. ಹೌದು, ಆದ್ರೆ ಇಲ್ಲಿವರೆಗೂ ಕೂಡ ಹಣ ಬಿಡುಗಡೆ ಮಾಡಿಲ್ಲ. ಯಾ ಇಡೀ ರಾಜ್ಯವನ್ನ ಕತ್ತಲಿಗೆ ತಳ್ತಕ್ಕಂತ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಎಸ್ ರಿಯಲಿ? ಜೊತೆಗೆ ಹೆಚ್ಚು ಹಣ ಬೇಕಾಗ್ತದೆ ಅನ್ನೋದನ್ನು ಕೂಡ ಯಾವುದೇ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಇವರು ಕಳಿಸಿಲ್ಲ. ನೆಕ್ಸ್ಟ್, ಆದ್ರಿಂದ ಆಡಳಿತ ಕುಸಿದು ಬಿದ್ದೋಗಿದೆ. ಓಕೆ, ಎನಿವೇ, ಕೈ ಪಾರ್ಟಿ ಪರಮೇಶನ್ ಅವರು ಇಲ್ಲಿ ಹೀಗೆ ಹೇಳ್ತಾ ಇದ್ರೆ ನೋಡಲಿ, ಕಾಂಗ್ರೆಸ್ ಪಾರ್ಟಿ ಅವರು ಫ್ಲವರ್ ಪಾರ್ಟಿ ವಿರುದ್ಧ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದೇನಂತ ನೋಡ್ಕೊಂಬರೋಣ ನಡಿಕಂತ ನಡಿ. ವಾಟ್ ಮ್ಯಾನ್, ತಾವೆಲ್ಲ ಹೀಗೆ ರೋಡಿಗೆ ಇಳಿದು ಸ್ಟ್ರೈಕ್ ಮಾಡ್ತಿದ್ದೀರಾ? ನಾಳೆ ದೀಪಾವಳಿ, ಸುಮ್ನೆ ಹಬ್ಬ ಮಾಡೋದ್ ಬಿಟ್ಟು ಏನಿದೆಲ್ಲ ನಿಮ್ದು ತರಲೆ? ನಾವು ಈ ಸಂದರ್ಭದಲ್ಲಿ ಹೌದು, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಒಂದೇ ಅಲ್ಲ ಇದೆ. ಹೌದಲ್ಲ, ಈಗ ಕಾಂಗ್ರೆಸ್ ಅಷ್ಟೇ ಹೊಣೆಯನ್ನ ಹೊರಬೇಕಾಗತ್ತೆ. ಗೌಡ್ರೆ, ಮತ್ ನಿಮ್ ಪಕ್ಷ ಕೇಳೋದ್ ಯಾಕಂತ ಇವರು ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಕಂಟ್ರಿಯಲ್ಲಿ ಆಡಳಿತದಲ್ಲಿ ಇದ್ದವರು ಸರಿಯಾಗಿ ಆಡಳಿತ ಮಾಡಲ್ಲ. ಪ್ರತಿಪಕ್ಷದವರು ಈ ರೀತಿ ಸ್ಟ್ರೈಕ್ ಮಾಡೋದನ್ನ ಯಾವತ್ತೂ ಬಿಡಲ್ಲ. ಒಟ್ನಲ್ಲಿ ಇವರಿಬ್ಬರಿಂದ ನಮ್ಮ ದೇಶ ಉದ್ಧಾರ ಅಂತೂ ಆಗಲ್ಲ. ಅಷ್ಟೇ, ನಾವಾದ್ರೂ ಏನ್ ಮಾಡಕ್ಕಾಗತ್ತೆ? ಕಾಮನ್ ಪೀಪಲ್ ಕಾಂತ ನಾವು, ಕಾಮನ್ ಪೀಪಲ್. ಓಕೆ, ಎನಿವೇ, ಸದ್ಯಕ್ಕೆ ಈ ಮ್ಯಾಟ್ರ್ ಬಿಟ್ಟಾಕೊಡಿ ಯಾರು ಬಿಟ್ಟಾಕ. ನಾಳೆ ದೀಪಾವಳಿ, ನನ್ನ ಓಲ್ಡ್ ಮಾಡೆಲ್ ಸುಜುಕಿ ಬೈಕ್ ನ ಈಚೆ ತೆಗಿತೀನಿ. ಬಾ, ಬೆಂಗಳೂರು ಸುತ್ತ ಹೊಡ್ಕೊಂಡು ನಮ್ಮ ಪೀಪಲ್ಗೆ ಪಟಾಕಿನ ಹೊಡಿಬೇಡಿ, ಬದಲಾಗಿ ದೀಪ ಹಚ್ಚಿ ಎಂಜಾಯ್ ಮಾಡಿ ಅಂತ ಹೇಳ್ಬರೋಣ ನಡಿಕಂತ ನಡಿ.